ನಮಸ್ಕಾರ. ಸಂದೀಪ್ ಕುಮಾರ್ ಹಿರೇಮಠ್. 786 ನೋಟುಗಳು, 456 ನೋಟುಗಳು, 369 ನೋಟುಗಳು, 111 999 ನೋಟುಗಳು ಸಿಕ್ಕರೆ ಏನು ಮಾಡಬೇಕು? ಅದಕ್ಕಿಂತ ಮುಂಚೆ ಕಲಿಯುಗದಲ್ಲಿ ಎರಡೇ ನಡೆಯೋದು, ಒಂದು ಆರೋಗ್ಯ, ಒಂದು ದುಡ್ಡು. ಎಲ್ಲಿವರೆಗೂ ಆರೋಗ್ಯ ಇರುತ್ತೋ, ಎಲ್ಲಿವರೆಗೂ ದುಡ್ಡಿರುತ್ತೋ, ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಅಲ್ಲಿವರೆಗೂ ಭೂಮಿ ಮೇಲೆ ಆಟ, ಕಲಿಯುಗದ ಆಟ. ಯಾರಿಗಾದರೂ ಫ್ರೆಂಡ್ಸುಗಳ್ನ ಮಾಡಿಕೊಂಡು, ಸ್ನೇಹಿತರುಗಳು ಮಾಡಿಕೊಂಡು, ರಿಲೇಷನ್ಸು, ಸಂಬಂಧಿಕರು, ನೆರೆಹೊರೆ, ಅಕ್ಕಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಸಂಬಂಧಿಕರು, ವರ್ಕ್ ಮಾಡೋ ಎನ್ವೈರನ್ಮೆಂಟಲ್ಲಿ ಕೊಲೀಗ್ಸು, ಸಹ ಉದ್ಯೋಗಿಗಳು, ಫ್ರೆಂಡ್ಸು, ರಿಲೇಟಿವ್ಸು, ಫಾರ್ ರಿಲೇಟಿವ್ಸು, ಯಾರನ್ನೇ ಆಗಲಿ ಸ್ವಲ್ಪ ಕ್ಲೋಸಾಗಿ ನೀವು ಮಾತಾಡಿಸಿ. ಅಕ್ಕಪಕ್ಕದ ಮನೆ, ಎದುರುಗಡೆ ಮನೆ, ಪಕ್ಕದ ಮನೆ, ರಿಲೇಷನ್ಸು, ಫ್ರೆಂಡ್ಸು, ಸಂಬಂಧಿಕರು, ಯಾರೇ ಆಗಲಿ ಸ್ವಲ್ಪ ಕ್ಲೋಸಾಗಿ ಅವ್ರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳ್ಳಿ. ಅಲ್ಲಿ ಬರ್ತಾರೆ, ಸರ್, ಮೇಡಮ್, 1,000 ರೂಪಾಯಿ ದುಡ್ಡು ಬೇಕಾಯಿತು, 2,000 ರೂಪಾಯಿ ಬೇಕಾಯಿತು, 3,000 ರೂಪಾಯಿ ಇದ್ದರೆ ಕೊಡ್ತೀರಾ, 5,000 ರೂಪಾಯಿ ಇದ್ದರೆ ಕೊಡ್ತೀರಾ, 10,000, 20,000, 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ ಸಾಲ ಇಸ್ಕೊಂಬಿಟ್ಟು ಒಂದು ದಿನದಲ್ಲಿ ಕೊಟ್ಬಿಡ್ತೀನಿ ಮೇಡಮ್, ಸರ್ ಒಂದು ದಿನದಲ್ಲಿ ಕೊಟ್ಬಿಡ್ತೀನಿ ಸರ್, ಒಂದು 3 ದಿನ ಕೊಟ್ಬಿಡ್ತೀನಿ ಸರ್, ಯಾವುದೋ ಬರೋದಿದೆ ಚೆಕ್ಕು, ಯಾಕೋ ಬರ್ತಾಯಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅರ್ಜೆಂಟ್ ಏನೋ ಕೊಡಬೇಕಾಯಿತು, ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಇಸ್ಕೊಂಬಿಡ್ತಾರೆ. 1 ದಿನಕ್ಕೆ, 1 ವಾರಕ್ಕೆ, 15 ದಿನಕ್ಕೆ, 1 ತಿಂಗಳಿಗೆ ಇಂಟ್ರೆಸ್ಟ್ ಕೊಡ್ತೀವಿ. ಬೇಕಿದ್ರೆ ಎಂಟಿ ಚೆಕ್ ಕೊಡ್ತೀವಿ. ನಂಬಿಸ್ಬಿಟ್ಟು ಅರ್ಜೆಂಟ್ ಇಸ್ಕೊಂಬಿಡ್ತಾರೆ. ಆಮೇಲೆ ಅವ್ರ ಹಿಂದೆ ನೀವು ಅಲಿಬೇಕಾಗುತ್ತೆ. ಇಸ್ಕೊಳಕ್ಕೆ 1 ತಿಂಗಳು, 2 ತಿಂಗಳು, 3 ತಿಂಗಳು, 5 ತಿಂಗಳು, 10 ತಿಂಗಳು, ವರ್ಷ, 1.5 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, 7 ವರ್ಷ, 8 ವರ್ಷ, 10 ವರ್ಷ ಆದರೂ ಕೊಡಲ್ಲ. ಅದರಲ್ಲೂ ಕೊಟ್ಟರೆ ಇನ್ಸ್ಟಾಲ್ಮೆಂಟ್ ಮೇಲೆ ಸ್ವಲ್ಪ ಕೊಟ್ಟು ಅರ್ಧ ಕೊಡೋದು, ಇನ್ನು ಅರ್ಧ ಬ್ಯಾಲೆನ್ಸ್ ಉಳಿಸೋದು. ಈ ರೀತಿ ಕಲಿಯುಗದಲ್ಲಿ ಜಾಸ್ತಿ ಮಹಿಮೆಗಳು. ಹೇಳ್ತಿದ್ದೀನಲ್ಲ, ಎಲ್ಲಿವರೆಗೂ ಆರೋಗ್ಯ ಇರುತ್ತೋ, ಎಲ್ಲಿವರೆಗೂ ದುಡ್ಡಿರುತ್ತೋ, ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಅಲ್ಲಿವರೆಗೂ ಭೂಮಿ ಮೇಲೆ ಆಟಗಳು. ಇಷ್ಟೇ ತಿಳ್ಕೊಳ್ಳಿ. ಯಾರಿಗೆ ಸಹಾಯ ಮಾಡೋದಾದರೂ, ದಾನ ಧರ್ಮ ಮಾಡೋದಾದರೂ, ಸಾಲ ಕೊಡೋದಾದರೆ, ಏನಾದರೂ ಅವರಿಗೆ ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದರೆ, ಆಸ್ಪತ್ರೆಯಲ್ಲಿ ಬೆಡ್ ರಿಡನ್ ಆಗಿದ್ದರೆ ಮೆಡಿಸಿನ್ಸ್ಗಳು ಕೊಡ್ರಿ, ತೋರಿಸ್ರಿ, ಆಸ್ಪತ್ರೆಗೆ ತೋರಿಸ್ರಿ, ಕೊಡ್ರಿ. ಅರ್ಥ ಆಯ್ತಾ? ಅನಾವಶ್ಯಕವಾಗಿ ಸಾಲ ಕೊಟ್ಟರೆ ಖಂಡಿತವಾಗ್ಲೂ ವಾಪಸ್ ಬರಲ್ಲ. ಅರ್ಥ ಆಯ್ತಾ? ಆಮೇಲೆ ವಿಲಿ ಒದ್ದಾಡ ಅಂತ ಪ್ರಸಂಗಗಳು ಬರುತ್ತೆ. ಇದು ಎಸ್ಪೆಷಲಿ ಹೌಸ್ ವೈಫುಗಳಲ್ಲಿ ಮತ್ತು ಗಂಡು ಮಕ್ಕಳು, ಹೌಸ್ ವೈಫುಗಳು, ಹೆಣ್ಮಕ್ಳು, ಇವನ್ನೆಲ್ಲ ಗಂಡನಿಗೆ ಕಾಣದಲ್ಲೇ ದುಡ್ಡು ಕೊಡೋದು. ಈ ಗಂಡು ಮಕ್ಕಳು ಅಷ್ಟೇ, ಯಾರಿಗೋ ಕೊಟ್ಟುಬಿಟ್ಟು ಇನ್ನು ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ, ಆ ಜಾಬ್ ಕೊಡಿಸ್ತೀನಿ, ಈ ಜಾಬ್ ಕೊಡಿಸ್ತೀನಿ ಅಂತ ದುಡ್ಡು ಇಸ್ಕೊಂಬಿಟ್ಟು ಜಾಬೂ ಇಲ್ಲ, ಈ ಕಡೆ ಕೆಲಸನೂ ಇಲ್ಲ, ಈ ಕಡೆ ದುಡ್ಡು ಇಲ್ಲ, ಒದ್ದಾಡ ಪರಿಸ್ಥಿತಿಗಳು ಬರ್ತವೆ. ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ಒಳ್ಳೆಯದು. ಕಲಿಯುಗನೇ ಹಂಗೆ, ಅರ್ಥದ ಯುಗ, ದುಡ್ಡಿನ ಯುಗ ಹೇಳ್ತಾ ಇದ್ದೀನಿ. ಹಂಗಾಗಿ ಅವ್ರ ಹಿಂದೆ ಅಲಿಬೇಕಾಗುತ್ತೆ ದುಡ್ಡಿನ ವಿಚಾರಕ್ಕೆ. ತುಂಬ ಕಷ್ಟದಲ್ಲಿದೆ, ತೀರಾ ಬಡತನ, ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಹುಷಾರಿಲ್ಲ, ದಾನ ಧರ್ಮ ಮಾಡಿ ಕೊಡಿ. ಇಂಥದಕ್ಕೆ ಕೊಡಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಕೊಟ್ಟರೆ ಆ ದುಡ್ಡು ಬರಲ್ಲ, ಅಲಿಬೇಕಾಗುತ್ತೆ. ಏನು ಮಾಡಬೇಕಪ್ಪ ಅಂತ ಇದ್ದರೆ, ಈ 786 ನೋಟುಗಳು, 456 ನೋಟುಗಳು, 369, 111 999 ನೋಟುಗಳು ಸಿಕ್ಕರೆ ತಂತ್ರ ಮಂತ್ರ ಪೂಜೆ ಹೇಳ್ಕೊಡ್ತೀನಿ, ಮಾಡ್ತಾ ಹೋಗಿ. ಸರ್ ಇವನ್ನೆಲ್ಲ ಮಾಡ್ಕೊಂಬಿಟ್ರೆ ವರ್ಕ್ ಆಗ್ತತಾ ಸರ್, ಬರ್ತತಾ ಸರ್ ಅಂತ. ಇವಾಗ ಹೆಂಗಾಗ್ಬಿಟ್ಟಿದ್ರೆ ಜನಗಳು ಅಂದರೆ, ದೇವಸ್ಥಾನಕ್ಕೆ, ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ಅಲ್ಲಿ ಏನಾದರೂ ಅಲ್ಲಿಂದ ನಮಗೆ ಬರೋದಿದ್ರೆ ಮಾತ್ರ ಹೋಗ್ತಾರೆ, ಇಲ್ಲಾಂದ್ರೆ ಇಲ್ಲ. ಹಂಗಾಗ್ಬಿಟ್ಟಿದ್ದಾರೆ. ಅದು ದೇವ್ರನ್ನೂ ನಂಬ್ತಾ ಇಲ್ಲ, ಪೂಜೆ ಪುನಸ್ಕಾರನೂ ನಂಬ್ತಾ ಇಲ್ಲ, ದೇವ್ರನ್ನೂ ನಂಬ್ತಾ ಇಲ್ಲ. ಹಂಗಾಗ್ಬಿಟ್ಟಿದ್ದಾರೆ ಜನ. ಇನ್ನೂ ಹೇಳ್ತೀನಿ ವೀಕ್ಷಕರೇ, ಇನ್ನು ಒಂದು 30 ವರ್ಷ 50 ವರ್ಷ ಹೋದರೆ ಯಾರನ್ನೂ ನಂಬಲ್ಲ. ಯಾ ದೇವ್ರಿಲ್ಲ, ಯಾತಿಲ್ಲ, ಹೋಗ್ರಿ ಅನ್ನೋ ಕಾಲ ಬಂದ್ಬಿಡುತ್ತೆ. ಜನಗಳು ಮೆಂಟಾಲಿಟಿ ಹಂಗೆ ಬಂದ್ಬಿಡುತ್ತೆ. ಇವನ್ನೆಲ್ಲ ಮಾಡ್ಕೊಂಡ್ರೆ ವರ್ಕ್ ಆಗ್ತತಾ, ಈ ಪೂಜೆ ತಂತ್ರ ಮಂತ್ರ ಇವನ್ನೆಲ್ಲ ಮಾಡ್ಕೊಂಡ್ರೆ ವರ್ಕ್ ಆಗ್ತತಾ, ಹಂಗೆ ಹಿಂಗೆ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ್ರೇ ಇವತ್ತು ದುಡ್ಡು ಬರ್ತಾಯಿಲ್ಲ, ಅಂಥದ್ರಲ್ಲಿ ಇವನ್ನೆಲ್ಲ ಪೂಜೆ ತಂತ್ರ ಮಂತ್ರ ಮಾಡಿದರೆ ವರ್ಕ್ ಆಗ್ತತಾ ಕೇಳ್ತಾರೆ. ತಪ್ಪು ಅನ್ನಲ್ಲ. ಹಂಗೆ ಅರ್ಥ ಆಯ್ತಾ? ಮನೆಯಲ್ಲೇ, ಯಾಕೆಂದರೆ ವಾಪಸ್ ಬರಬೇಕಲ್ಲಪ್ಪ, ದುಡ್ಡು ಕೊಟ್ಟಿರ್ತೀರಲ್ಲ, ಮತ್ತೆ ಅವರಿಂದ ವಾಪಸ್ ಬರಬೇಕಲ್ಲ. ಅದಕ್ಕೆ ಈ ನೋಟುಗಳೇನ ಸಿಕ್ಕರೆ ಯಾರು ಮಾಡ್ಕೊಬೇಕು ಅಂತಿರ್ತೀರ, ಪೂಜೆ ಪುನಸ್ಕಾರ, ಜ್ಯೋತಿಷ್ಯದ ಮೇಲೆ ನಂಬಿಕೆ ಇದ್ದವರಿಗೆ, ಆ ಏಂಜಲ್ ನಂಬರ್
ಡಿವೈನ್ ನಂಬರ್ ಮೇಲೆ ನಂಬಿಕೆ ಇರೋರು ಮನೆಯಲ್ಲೇ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ. ನಮಸ್ಕಾರ.